ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ. ದಯಮಾಡಿ ಕಾರ್ಯಕ್ರಮ ನಡೆಸಬೇಕು. ಸಾರ್ವಜನಿಕ ಸನ್ಮಾನ ಕಾರ್ಯಕ್ರಮ ಬೇಗ ನಡೆಸಬೇಕಾಗಿದೆ. ಕಾರ್ಯಕ್ರಮದಲ್ಲಿ ಲೇಟ್ ಮಾಡಬೇಡಿ. ಅನ್ವೇಷಣವರಿಗೆ ಸನ್ಮಾನ ಮಾಡಬೇಕಾಗಿರುತ್ತದೆ. ಹಾಗೆ ಕಗಲೇಶ ದೊಡ್ಡವರಿಗೂ ಕೂಡ ಸನ್ಮಾನ ಮಾಡಬೇಕಾಗಿರುತ್ತದೆ. ಹಾಗೆ ವಿ ಎನ್ ಮಲ್ಲಿಕಪ್ಪ ಅವರಿಗೂ ಕೂಡ ಈ ಒಂದು ವೇದಿಕೆಯಲ್ಲಿ ಸನ್ಮಾನ ಮಾಡಬೇಕಾಗಿರುತ್ತದೆ. ಸೋಮವಾರದಲ್ಲಿ ಇವತ್ತಿನ ಅರ್ಪಣೆದ ಕಾಲದ ನಾಟಕೋತ್ಸವದಲ್ಲಿ ಅನೇಕ ಮಂದಿ ಬೈಲಾಟ ಮಾಡಿದ್ವಿ, ಬರ್ಲಿಕ್ಕೆ ಆಗಲಿಲ್ಲ. ಈ ಸರಿಗಳ ಬರಬೇಕಿದ್ರೆ ಆಹ್ವಾನ ಕೊಟ್ಟಿದ್ದೀರೆಲ್ಲ ಹಿರಿಯರೆಲ್ಲ ಬಂದು ವಿಚಾರವನ್ನು ನಾಟಕೋತ್ಸವ ನಡೀತಾ ಇದೆ. ಹಾಗಾಗಿ ಬಹಳಷ್ಟು ಮಂದಿ ಎಮ್ಮಿಯೂರಿನ ದೊಡ್ಡ ದೊಡ್ಡ ಕಲಾವಿದರು, ನಮ್ಮ 7 ವಿಷಯ ದೊಡ್ಡ ದೊಡ್ಡ ಕಲಾವಿದರು, ಅಲಗುಂದಿಯ ಹಿರಿಯ ಕಲಾವಿದರು, ನಮ್ಮ ಸುತ್ತಮುತ್ತಲ ಭಾಗದಲ್ಲಿ ಎಲ್ಲ ಹಿರಿಯ ಕಲಾವಿದರು, ಬಯಲಾಟ ಸಂಗೀತ ಕಲಾವಿದರು ಎಲ್ಲರೂ ಕೂಡ ಬಹಳಷ್ಟು ಆಸಕ್ತಿಯಿಂದ ಇಟ್ಕೊಂಡು ಇವತ್ತು ಈ ನಾಟಕೋತ್ಸವದಲ್ಲಿ ಬಂದಿದ್ವಿ. ಯಾವ ರೀತಿಯಲ್ಲಿ ಇವತ್ತು ಅಭಿಮನ್ಯ ನಮ್ಮ ಚಕ್ರವ್ಯೂಹದಲ್ಲಿ ಸಿಗಾಕೊಂಡು ಮತ್ತೆ ಹೊರಗಡೆ ಬರಬೇಕಾದ್ರೆ ಎಷ್ಟು ಕಷ್ಟ ಇದ್ರು, ಸತ್ಯ ಅನ್ನುವಂಥದ್ದು ಅಷ್ಟೇ ಕಠಿಣವಾದಂತಹ ಒಂದು ವಿಷಯ ಆಗಿದ ಕಾರಣ ಸತ್ಯ ಅನ್ನುವಂಥದ್ದು ಯಾವತ್ತಿಗೂ ಅದು ಕಠಿಣವಾಗಿ ಬಯಲಾಗೇ ಆಗಬೇಕಾಗಿದೆ. ಆ ರೀತಿಯ ಧರ್ಮ ಉಳಿದಿದ್ದರಿಂದ ಅದು ಅಭಿಮನ್ಯ ಉಳಿದಿರೋ ಕಾರಣ, ಅಭಿಮನ್ಯ ಧರ್ಮ ಉಳಿಸಿದ ಕಾರಣ ಇವತ್ತು ಸತ್ಯವನ್ನು ಉಳಿಸುವಂತ ಕೆಲಸ ಇವತ್ತು ಅವರಿಂದ ಇಲ್ಲಿ ತನಕ ಬಂದಿದೆ. ಹಾಗಾಗಿ ನನಗೆ ಯಾವಾಗ ಬಗ್ಗೆ ನಮ್ಮ ಭಾಗದಲ್ಲಿ ಗುಣಿ ಅಂತ ನನಗೆ ಮುಂಚೆ ನಾವು ಸ್ವಲ್ಪ ಅಭ್ಯಾಸ ಮಾಡಿಕೊಡ್ತೀವಿ. ಅಲ್ಲಿ ನಮ್ಮ ಬಸವನಗೌಡರಲ್ಲಿ ಕೂಡಿದ್ದೆ, ಅಲ್ಲಿದ್ದಲ್ಲಿ ಕೂಡಿದ್ದೆ, ನಮ್ಮವರೆಲ್ಲರೂ ಕೂಡಿರ್ತಾರೆ. ಅದು ಕುಣಿಬೇಕಂದ್ರೆ ಸ್ವಲ್ಪ ಅಭ್ಯಾಸ ಮಾಡಿಕೊಂಡು ವಿದ್ಯಾರ್ಥಿಗಳೆಲ್ಲ ಅಭ್ಯಾಸ ಮಾಡ್ಕೊಂತಾರೆ. ನಮಗೆ ಅಭ್ಯಾಸ ಮಾಡಿಕೊಂಡಿಲ್ಲ. ಇನ್ನು ಮುಂದೆ ಯಾವಾಗ ಬಯಲಾಟ ನಡೆಯುತ್ತದೆ ನಾವು ಮುಂದಿನ ದಿನಗಳಲ್ಲಿ ಇದು ಇಂಥ ಬಯಲಾಟ ನಡೆಯುತ್ತದೆ ನಾವು ಸ್ವಲ್ಪ ಅಭ್ಯಾಸ ಮಾಡ್ಕೊಂಡಂತ ಕೆಲಸ ನಾವು ಪ್ರಯತ್ನ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಆ ವೃತ್ತಿ ಆಡ್ತಿರೋ ಆಡ್ತಿರೋ ಅದು ತರಬೇತಿ ಕುಣಿಯುವಂತ ಕೆಲಸ ನಾವು ಮಾಡ್ತೀವಿ. ಹಾಗಾಗಿ ನಮ್ಮ ಹಳೆಯದಂತ ಸುರೇಶ್ ಅವರು ಬರಬೇಕಾಗಿತ್ತು. ಮಾವಲ್ಲಿ ನನಗೆ ಕೋರ್ಟ್ ಕೆಲಸ ಇರೋ ಕಾರಣ, ಅವ್ರಿಗೆ ಬೇರೆ ಬೇರೆ ಕೆಲಸ ಒತ್ತಡ ಇರೋ ಕಾರಣ ಮಾವರಿಗೆ
ಅದಕ್ಕೆ ನಾನು ಬಂದಿದ್ದೀನಿ. ನಮ್ಮ ರೈತರಿಗೆಲ್ಲ ಕೂಡ ಇವತ್ತು ಮಳೆ ಇಷ್ಟು ಒಳಗೆ ಆದ್ರೆ ನಮಗೆ ನೀರು ಬಂದಿದೆ, ಬಿತ್ತನೆ ಬೀಜ ಬಿತ್ತಬೇಕಾಗಿದೆ. ಅಂದ್ರೆ ನಮ್ಮೆಲ್ಲರಿಗೂ ಜನರೆಲ್ಲರಿಗೂ ಮೆಣಸಿನಕಾಯಿ ಜಾಸ್ತಿ ಆಗ್ತದೆ. ಇವಾಗ ಕಳೆದ ಬಾರಿ ಬೆಳೆ ಎಲ್ಲರಿಗೂ ಚಲೋ ಬಂದಿತ್ತು, ಪ್ರಕೃತಿ ಚೆನ್ನಾಗಿತ್ತು, ಡ್ಯಾಮಲ್ಲಿ ನೀರು ಚೆನ್ನಾಗಿತ್ತು, ರೇಟ್ ಇದ್ದಿಲ್ಲ. ಕಳೆದ ಬಾರಿ ನಮ್ಗೆಲ್ಲ ಕೂಡ ಒಂದು 2 ವರ್ಷದ ಹಿಂದೆ ನಮಗೆ ಚಲೋ ಮೆಣಸಿನಕಾಯಿ ಆಗಿತ್ತು. ಆ ಮೆಣಸಿನಕಾಯಿ ಆದಂತ ಟೈಮಲ್ಲಿ ನಮಗೆ ಸರಿಯಾದಂತ ರೇಟ್ ಸಿಗಲಾರಂತೆ ತುಂಬಾ ಜನರು ನುಕ್ಸಾನ ಆಗಿದೆ. ಅವತ್ತಿನ ಸಂದರ್ಭದಲ್ಲಿ ನಾನು ನಮ್ಮ ಭಾಗದಲ್ಲಿ ಮೆಣಸಿನಕಾಯಿ ಬೆಳೆಯುವಂತ ಭಾಗದಲ್ಲಿ ಜನರು ಬಳ್ಳಾರಿ, ಕೊಪ್ಪಳ, ನಂತರ ಬ್ಯಾಡಗಿ ಕಡೆ ಜಾಸ್ತಿ ಬೆಳೀತಾರೆ. ಈ ಮೆಣಸಿನಕಾಯಿ ಬೆಳೆಯೋದು ಎಲ್ಲಿ ಜಾಸ್ತಿ ಇಲ್ಲ, ನಮ್ಮ ಭಾಗದಲ್ಲಿ ಜಾಸ್ತಿ ಬೆಳೀತಾರೆ. ಹಾಗಾಗಿ ನಾನು ಹೇಳಿದ ನಮ್ಮ ಭಾಗದಲ್ಲಿದ್ದಂತ ಎಲ್ಲ ಮೆಣಸಿನಕಾಯಿ ರೈತರೆಲ್ಲರಿಗೂ ಬ್ಯಾಡಗಿಗೆ ಹೋಗ್ಬೇಕಾಗುತ್ತೆ. ಬಹಳಷ್ಟು ಜನರು ರೈತರು ಬಂದಂತ ಟೈಮಲ್ಲಿ ಕೆಲವೊಂದು ಸರಿ ಅದು ಬರ್ತುಕೊಂಡ್ರೆ ನಾಳಿದ್ದ ವ್ಯಾಪಾರಸ್ಥರು ಕೆಲವೊಂದ್ಸರಿ ತೊಂದರೆಗಳಾಗ್ತವ, ಕೆಲವೊಂದ್ಸರಿ ರೊಕ್ಕ ಕೊಡ್ತಾರ, ಕೆಲವೊಂದ್ಸರಿ ರೊಕ್ಕ ಕೊಡಲ್ಲ. ಇಲ್ಲಿಂದ ಹೊತ್ಕೊಂಡು ಹೋಗ್ಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ. ನಮ್ಮ ಬಳ್ಳಾರಿಯಲ್ಲಿ ಒಂದು ಚಿಲಿ ಆದ್ರೆ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋ ಕಾರಣದಿಂದ ಅವತ್ತಿನ ಸಂದರ್ಭದಲ್ಲಿ ನಾನು ಜಮೀನನ್ನು ತಲುಪಿದ್ದೆ. ಜಮೀನನ್ನು ತಂದಿಟ್ಟು ಮೆಣಸಿನಕಾಯಿ ಚಿಲ್ಲಿ ಯಾರನ್ನ ನಾನು ಅವತ್ತು ಮಂಜೂರಾತಿ ಮಾಡಿಕೊಟ್ಟೆ. ಮುಂದಿನ ದಿನಗಳಲ್ಲಿ ಅದು ಆಗ್ಬೇಕಾಯ್ತು, ಬೇರೆ ಬೇರೆ ಕಾರಣದಿಂದ ರಾಜಕೀಯವಾಗಿ ನಾವು ಮಾತಾಡಕ್ಕೆ ಹೋಗಲ್ಲ. ಅದು ಆಗಲಿಲ್ಲ. ಮುಂದಕ್ಕೆ ಭಗವಂತ ಆಶೀರ್ವಾದ ಕೊಟ್ಟರೆ ನಮ್ಮ ಭಾಗದಲ್ಲಿ ಒಂದು ಚಿಲ್ಲಿ ಯಾರು ಏನು ನಾವು ಮುಂದಕ್ಕೆ ಯಾವುದೇ ಗಾಡಿ ಹೋಗಲಾರಂತ ಈ ಭಾಗಕ್ಕೆ ಒಂದು ಅನುಕೂಲತೆಗಳನ್ನು ಮಾಡಿಕೊಡುವಂತ ಕೆಲಸ ಮಾಡ್ತೇನೆ. ಹಾಗಾಗಿ ಇವತ್ತು ಪ್ರಕೃತಿಯ ಆಶೀರ್ವಾದದಿಂದ ಇವತ್ತು ಮಳೆ ಚಲೋ ಆಗ್ತಾ ಇದೆ, ನೀರು ಭರ್ತಿ ಆಗ್ತಾ ಇದಾವ. ನೀರು ಭರ್ತಿ ಜಾಸ್ತಿಯಾಗಿ ಬಹಳಷ್ಟು ನಾವು ನಾವು ಕೆರೆಗಳಿಗೆ ಬಿಡ್ತಾ ಇದ್ದೀವಿ. ಮನೆಗಳ ಜಾಸ್ತಿ ನೀರಾಗಿರೋ ಕಾರಣ ಗೇಟ್ ನಾವು ಬಹಳಷ್ಟು ಡ್ಯಾಮೇಜ್ ಆಗಿರೋ ತೊಂದರೆ ಆಗುತ್ತೆ ಅನ್ನೋ ಕಾರಣದಿಂದ ಹೊಳೆಗೆ ಜಾಸ್ತಿ ನೀರಿನ ಕೆಲಸ ಮಾಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಭಾಗದಲ್ಲಿದ್ದಂತಹ ಜನರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಬೆಳೆ ಬರಬೇಕು ಅನ್ನೋದನ್ನ ನಮ್ಮ ನೀರನ್ನು ನಾವು ಉಳಿಸ್ಕೋಬೇಕಾಗಿದೆ. ಸರ್ಕಾರ ಒಂದು ಗೇಟ್ ಮಾತ್ರ ರಿಪೇರಿ ಮಾಡ್ತಾ ಇದ್ದೀನಿ, ಅನೇಕ ಗೇಟ್ಗಳು ದುರಸ್ತಿ ಆಗಿದಾವ. ಸರ್ಕಾರ ಕೂಡ ಒತ್ತಾಯ ಮಾಡಿ ದಯವಿಟ್ಟು ಎಲ್ಲ ಗೇಟ್ಗಳನ್ನು ರಿಪೇರಿ ಮಾಡಿಸ್ರಪ್ಪ. ಯಾಕಂದ್ರೆ ನೀರು ಬಂದ್ರೆ ಕೊಚ್ಕೊಂಡು ಮತ್ತೆ ಬೆಳೆ ಕಷ್ಟ ಆಗ್ತಾವ. ಹಾಗಾಗಿ ಸರ್ಕಾರ ಕೂಡ ನಾನು ಒತ್ತಾಯ ಮಾಡ್ತೀನಿ. ಮುಖ್ಯಮಂತ್ರಿಗಳು ಕೂಡ ಪತ್ರ ಹೊಂದಿದ್ದೀನಿ, ಉಪಮುಖ್ಯಮಂತ್ರಿಗಳು ಕೂಡ ನಾನು ಫೋನಲ್ಲಿ ಮಾತಾಡ್ತೀನಿ. ದಯವಿಟ್ಟು ನಿಮ್ಮ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಎಲ್ಲಾ ಗೇಟ್ಗಳನ್ನು ರಿಪೇರಿ ಮಾಡಿಸಿ ನಮ್ಮ ಭಾಗದಲ್ಲಿದ್ದಂತ ರೈತರಿಗೆ 2 ಬೆಳೆಗಳಿಗೆ ನೀರು ಕೊಡುವಂತ ಕೆಲಸ ಆಗ್ತದೆ. ಹಂಗಾಗಿ ಇವತ್ತು ಒಳ್ಳೆ ಕಾರ್ಯಕ್ರಮ ನಡೀತಾ ಇದೆ. ತಾವೆಲ್ಲರಿಗೂ ಒಳ್ಳೆದಾಗಲಿ. ಇವತ್ತು ಭಗವಂತ ಏನು ಇಚ್ಛೆ ಇಟ್ಕೊಂಡು ತಾವು ನಡೆಸ್ತಾ ಇದ್ರು ನಿಮ್ಮ ಕುಟುಂಬಕ್ಕೆ ಒಳ್ಳೆದಾಗಲಿ, ನಮ್ಮ ಊರಿಗೆ ಒಳ್ಳೆದಾಗಲಿ, ನಮ್ಮ ಎಲ್ಲಾ ರೀತಿಯಲ್ಲಿ ಒಳ್ಳೆ ಬೆಳೆ ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ತಮ್ಮೆಲ್ಲರಿಗೂ ಧನ್ಯವಾದ. ಮಾಜಿ ಉಸ್ತುವಾರಿ ಸಚಿವರು ಮತ್ತು ಬಳ್ಳಾರಿ ಜಿಲ್ಲೆಯ ಮಾಜಿ ಶಾಸಕರು ಮತ್ತು ನಮ್ಮ ಆತ್ಮೀಯರಾದಂತಹ ಶ್ರೀರಾಮ ಸರ್ ಅವರು ರೈತರು ಹೇಗಿರಬೇಕು, ರೈತರು ಹೇಗೆ ಬೆಳೆಯನ್ನು ಬೆಳೆಯಬೇಕು ಎಂಬ ವಿಚಾರಣೆಯಲ್ಲಿ ದಯವಿಟ್ಟು ಸಮಯವನ್ನ ನಮಗೆ ಒದಗಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ. ಮಾಜಿ ಸಚಿವರು ಬಳ್ಳಾರಿ ಜಿಲ್ಲೆಯ ಮಾಜಿ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಶ್ರೀರಾಮ ಸರ್ ಅವರು ಈ ಸಂಘದ ಪರವಾಗಿ 20,000 ರೂಪಾಯಿ ನೀಡುತ್ತಾರೆ. ಅವರಿಗೆ ಪೂರ್ವಕವಾದ ಧನ್ಯವಾದಗಳು. ಹಾಗೆ ನಮ್ಮ ಕೊರವಂದೆ ಗ್ರಾಮದ ನಮ್ಮ ಆತ್ಮೀಯರಾದಂತಹ ಕೊರವಂದೆ ಗ್ರಾಮದ ಅಂಬೇಶ್ ಅವರು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.